ಆಪ್ಕಿ ಅದಾಲತ್ನಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಜಗಳದಲ್ಲಿ ಜನಗಳಿಗೆ ನಷ್ಟ ಉಂಟು ಮಾಡಿದ್ದಾರೆ ಎಂಬುದು. ಕೇಜ್ರಿವಾಲ್ ಅವರೇ, ಬಿಜೆಪಿಯ ಎಲ್ಲಾ ಜನರು ಹೇಳ್ತಾರೆ 4.5 ವರ್ಷಗಳಿಂದ ನೀವು ಕೇಂದ್ರ ಸರ್ಕಾರ ಜೊತೆ ಘರ್ಷಣೆ ನಡೆಸ್ತಾನೆ ಇದ್ದೀರಿ. ಮತ್ತೆ ಆ ಘರ್ಷಣೆಯಿಂದಾಗಿ ದಿಲ್ಲಿ ಜನರಿಗೆ ನಷ್ಟ ಆಗಿದೆ. ಈಗ ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಬೂರೆ ಬೀತೆ 5 ಸಾಲ್, ಜಲ್ದಿ ನಿಕ್ಲೋ ಕೇಜ್ರಿವಾಲ್. ದಿಲ್ಲಿ ಸರ್ಕಾರದ ಕೆಲಸದಿಂದ ಜನ ತುಂಬಾನೇ ಖುಷಿಯಾಗಿದ್ದಾರೆ. ನಾವು ಯಾವ ರೀತಿ ಒಂದು ಕ್ರಾಂತಿಕಾರಿ ಕ್ರಮಗಳನ್ನ ತಗೊಂಡಿದ್ದೀವಿ, ಶಿಕ್ಷಣ ಕ್ಷೇತ್ರದಲ್ಲಿ, ಸ್ಕೂಲ್ನಲ್ಲಿ, ಹಾಸ್ಪಿಟಲ್ನಲ್ಲಿ, ನೀರಿನಲ್ಲಿ, ವಿದ್ಯುತ್ ಕ್ಷೇತ್ರದಲ್ಲಿ, ಈ 4 ಕ್ಷೇತ್ರಗಳಲ್ಲಿ ಏನು ಕ್ರಾಂತಿಕಾರಿ ಕೆಲಸ ನಡೆದಿದೆ, 70 ವರ್ಷಗಳ ಭಾರತದ ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ಕೆಲಸ ಎಲ್ಲೂ ನಡೆದಿಲ್ಲ ಅಂತ ಹೇಳ್ಬೋದು. ಜನ ತುಂಬ ಖುಷಿಯಾಗಿದ್ದಾರೆ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಮನೋಜ್ ತಿವಾರಿ ಅವರು ಹೇಳ್ತಾರೆ, ಬಡವರಿಗೆ ಮನೆ ಒದಗಿಸುವಂತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ್ದಾಗಿತ್ತು. ನೀವದನ್ನ ಕಾರ್ಯಗತಗೊಳಿಸೋದಕ್ಕೆ ಬಿಡ್ಲಿಲ್ಲ. ಆ ಕಾರಣದಿಂದಾಗಿ 1 ವರ್ಷದಲ್ಲಿ 3623 ನಿರಾಶ್ರಿತರು ಸತ್ರು ಅಂತ. ಇಲ್ಲ, ತಪ್ಪು. ಆ ರೀತಿ ಪ್ರಧಾನಮಂತ್ರಿಗಳ ಯೋಜನೆ ಯಾವುದೂ ಇಲ್ಲ, ಮನೆ ಇಲ್ಲದೆ ಇರೋರಿಗೆ ಮನೆ ಕೊಡುವಂಥದ್ದು. ಅವರು ತಪ್ಪು ಹೇಳ್ತಿದ್ದಾರೆ. ಅವರ ಮತ ಯೋಜನೆ ಮತ್ತು ನಮ್ಮ ಯೋಜನೆಯಲ್ಲಿ ಒಂದು ಬೇಸಿಕ್ ಡಿಫ್ರೆನ್ಸ್ ಏನಿದೆ ಅಂದರೆ, ನೋಡಿ, ನಮ್ಮ ಡೆಲ್ಲಿ ಸರ್ಕಾರದ ಕೂಡ ಒಂದು ಯೋಜನೆ ಇದೆ, ಗುಡಿಸ್ಲಲ್ಲಿರೋರಿಗೆ ಮನೆ ಕೊಡೋದು ಅಂತ. ಗುಡಿಸ್ಲಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಮನೆ ಕಟ್ಕೊಡೋದ್ರ ಬಗ್ಗೆ. ಅವ್ರಿಗೆ ಮನೆ ಕಟ್ಕೊಡೋದಕ್ಕೆ ನಾವು ಒಂದು ಯೋಜನೆ ಮಾಡಿದ್ದೀವಿ. ನಮ್ಮ ಯೋಜನೆಯ ಪ್ರಕಾರ ಇನಿಷಿಯಲಿ ಅವ್ರು ಏನೊಂದು ಅಮೌಂಟ್ ಕಟ್ಟಬೇಕಿರತ್ತೆ, ಅದು ತುಂಬ ಕಡಿಮೆ ಅಮೌಂಟ್ ಇಟ್ಟಿದ್ದೀವಿ. ಆದರೆ ಅವ್ರು ಕೇಳ್ತಿರೋದು ತುಂಬ ಹೆಚ್ಚಿನ ಹಣನ. ನೋಡಿ, ನೀವು ಈ ಹಣನ ಕಡಿಮೆ ಮಾಡಿದ್ರೆ ನಾವು ನಿಮ್ಮ ಯೋಜನೆನೇ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ವಿ. ಅವ್ರದಕ್ಕೆ ತಯಾರಿರಲಿಲ್ಲ, ಹಾಗಾಗಿ ನಾವು ನಮ್ಮ ಯೋಜನೆನೇ ಜಾರಿಗೊಳಿಸ್ತೀವಿ. ನೋಡಿ, ನೀವು ಅಂತ ಯೋಜನೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರಂತೂ ಪೂರ್ತಿ ಯೋಜನೆಯ ವಿವರ ಕೊಟ್ಟು ಹೋಗಿದ್ದಾರೆ. ಒಂದು ಫಾರ್ಮ್ ಕೂಡ ಇದೆ. ಇದು ಗುಡಿಸಲು ಅಲ್ಲೇ ಮನೆ ಗುಡಿಸಲುಗಳಲ್ಲಿ ಇರ್ತಾರಲ್ಲ ಅವರಿಗೆ, ಬೇರೆಯವರಿಗಲ್ಲ. ಎರಡು ಬೇರೆ. ಹೋಮ್ಲೆಸ್ ಅವ್ರಿಗಲ್ಲ. ಹೋಮ್ಲೆಸ್ ಅವ್ರಿಗೆ ನೈಟ್ ಶೆಲ್ಟರ್ ಅಂತ ಇದೆ. ನಾವು ಆ ರೀತಿ ನೈಟ್ ಶೆಲ್ಟರ್ಸ್ನ ತುಂಬ ಮಾಡಿದ್ದೀವಿ. ನಮ್ಮ ಸರ್ಕಾರ ಬರೋದಕ್ಕೂ ಮುಂಚೆ 70ರಿಂದ 80 ನೈಟ್ ಶೆಲ್ಟರ್ಸ್ ಇತ್ತು. ಈಗ ಸುಮಾರು 300ರಿಂದ 400 ಆಗಿದೆ. ನಿಮಗೂ ಸಹ ನೆನಪಿರ್ಬೋದು ರಜತ್ ಅವರೇ, ನಾವು ಮೊದಲು ಪ್ರತಿ ವರ್ಷ ಚಳಿಗಾಲದ ತಿಂಗಳುಗಳಲ್ಲಿ ದಿಲ್ಲಿ ಸರ್ಕಾರಕ್ಕೆ ಕೋರ್ಟ್ ಎಷ್ಟು ಬೈತಾ ಇತ್ತು ಅಂತ. ರಸ್ತೆ ಪಕ್ಕ ಮಲ್ಕೊಳ್ಳೋದ್ರಿಂದ ಎಷ್ಟು ಜನರ ಸಾವಾಗ್ತಿತ್ತು. ಕಳೆದ 3-4 ವರ್ಷಗಳಲ್ಲಿ ಆ ರೀತಿ ಒಂದು ಕೂಡ ಸಾವಾಗಿಲ್ಲ. ಯಾವ ಕೋರ್ಟ್ ಕೂಡ ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇಲ್ಲ. ಕೋರ್ಟ್ನ ರಿಟೈರ್ ಆಗಿರೋಂಥ ಕೆಲವು ಜಡ್ಜ್ಗಳು ನಮ್ಮ ನೈಟ್ ಶೆಲ್ಟರ್ನ ನೋಡೋದಕ್ಕೆ ಬಂದಿದ್ರು. ಅವರು ತುಂಬಾನೇ ಹೊಗಳಿದ್ರು, ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂದರು. ನೋಡಿ, ಅವ್ರಿಗೆಲ್ಲ ವೋಟಿಂಗ್ ರೈಟ್ ಕೂಡ ಇರೋದಿಲ್ಲ. ನಾವು ವೋಟ್ಗೋಸ್ಕರ ಕೆಲಸ ಮಾಡ್ತಿಲ್ಲ. ಅಂಥವ್ರಿಗೆ ನಾವು ನೈಟ್ ಶೆಲ್ಟರಲ್ಲಿ ಎಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅಂದರೆ ಎಲ್ಲರೂ ಅದ್ರ ಬಗ್ಗೆ ಹೊಗಳ್ತಿದ್ದಾರೆ. ನೋಡಿ, ಪ್ರತಿ ವರ್ಷ ಮೀಡಿಯಾ ಕೂಡ ಅದನ್ನು ಹೋಗಿ ನೋಡ್ಕೊಂಡು ಬರ್ತಾ ಇದೆ. ಇನ್ನೊಂದು, ಈ ಗುಡಿಸಲಲ್ಲಿರೋರಿಗೆ ಅವ್ರಿಗೂ ಕೂಡ ನಾವು ಮನೆ ಕಟ್ಕೊಡುವಂಥ ಯೋಜನೆನ ಮಾಡಿದ್ದೀವಿ. ವ್ಯತ್ಯಾಸ ಏನು ಅಂದರೆ, ಅಪ್ಫ್ರಂಟ್ ಅಮೌಂಟ್ ಏನಿದೆ ಕೇಂದ್ರ ಸರ್ಕಾರದ್ದು ಜಾಸ್ತಿ ಇದೆ, ನಮ್ದು ತುಂಬಾನೇ ಕಡಿಮೆ ಇದೆ. ಹಾಗಾಗಿ ಇದನ್ನ ಜಾರಿಗೊಳಿಸಿದ್ವಿ. ಇಲ್ಲ ನೋಡಿ, ಅದಕ್ಕೆ ಅವರು ಹೇಳ್ತಾರೆ, ಅನ್ಆಥರೈಸ್ಡ್ ಕಾಲೋನಿಗಳು, ಅಕ್ರಮ ಕಾಲೋನಿಗಳೇನಿದೆ ಅವುಗಳಿಗೆ ಮಾಲೀಕತ್ವದ ಹಕ್ಕನ್ನು ಕೊಡಬೇಕು ಅಂತ ಹೇಳ್ತಾರೆ. ಕಚ್ಚಾ ಕಾಲೋನಿಗಳು. ನಾನು 2 ವರ್ಷಗಳಿಂದ ಕೇಜ್ರಿವಾಲ್ ಅವರಿಂದ ನಕ್ಷೆಗಳನ್ನ ಕೇಳ್ತಾ ಇದ್ದೇನೆ, ಈ ಕಾಲೋನಿಗಳು ಎಲ್ಲಿದೆ ಅಂತ. ಆದ್ರೆ ಅವರು ಕೊಡ್ತಾ ಇಲ್ಲ. ನೀವು ಕೇಳಿದ್ದು ಒಳ್ಳೇದಾಯ್ತು. ಇವತ್ತು ನಾನು ಇದನ್ನ ಕ್ಲಿಯರ್ ಮಾಡ್ತೀನಿ. ಕಚ್ಚಾ ಕಾಲೋನಿಗಳಲ್ಲಿ ಜನರ 2 ರೀತಿಯ ಡಿಮ್ಯಾಂಡ್ ಇದೆ. ಮೊದಲನೇದು, ಅಲ್ಲಿ ಸಾಕಷ್ಟು ಕೆಲಸಗಳಾಗಬೇಕಿದೆ. ರಸ್ತೆ, ಸ್ಯೂಯರ್ ಮತ್ತೆ ನೀರಿನ ಪೈಪ್ಲೈನ್ನ ಕೆಲಸಗಳು ಅಲ್ಲಾಗಬೇಕಿದೆ. ಅದರ ಕಡೆ ನಮ್ಮ ಗಮನ ಇದೆ. ನೋಡಿ, 70 ವರ್ಷಗಳಲ್ಲಿ ಅವರು ಒಂದು ರೀತಿ ನರಕದ ಜೀವನ ಬಾಳ್ತಾ ಇದ್ರು. ಅಲ್ಲಿ ಒಂದು ರಸ್ತೆ ಇಲ್ಲ, ಕುಡಿಯೋಕೆ ಸರಿಯಾದ ನೀರಿಲ್ಲ, ಸ್ವಚ್ಛತೆ ಕೂಡ ಇಲ್ಲ. ಮಳೆ ಬಂದರೆ ಮನೆಯಿಂದ ಹೊರಗೆ ಬರೋದು ಕಷ್ಟ ಆಗ್ತಿತ್ತು. ಎಷ್ಟೇ ಸರ್ಕಾರ ಬಂದರೂ ಕೂಡ ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ರು, ಮತ್ತೆ ಅದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ರು. ನಾವು ಪವರಿಗೆ ಬಂದ ತಕ್ಷಣ ಈ ಕಚ್ಚಾ ಕಾಲೋನಿಗಳಲ್ಲಿ ಕೆಲಸನ ಶುರು ಮಾಡಿದ್ದೀವಿ. 1797 ಕಾಲೋನಿಗಳಲ್ಲಿ 1281 ಕಾಲೋನಿಗಳಲ್ಲಿ ರಸ್ತೆ ಮಾಡಿದ್ವಿ, ಗಲ್ಲಿಗಳನ್ನ ಮಾಡಿದ್ವಿ, ನೀರಿನ ಪೈಪ್ ಹಾಕ್ಸಿದ್ವಿ, ಚರಂಡಿ ವ್ಯವಸ್ಥೆ ಕೂಡ ಮಾಡಿದೀವಿ. ನೋಡಿ, ಇಷ್ಟು ಕೆಲಸಗಳನ್ನ 1281 ಕಾಲೋನಿಗಳಲ್ಲಿ ಮಾಡಿ ಮುಗಿಸಿದೆ. ಇನ್ನು ಇವುಗಳ ರೆಗ್ಯುಲರೈಸೇಷನ್ನ ಕೆಲಸ ಬಾಕಿ ಇದೆ. ನೋಡಿ, ನಮ್ಮ ಸರ್ಕಾರ ಬರ್ತಿದ್ದ ಹಾಗೆ 12 ನವೆಂಬರ್ 2015ರಂದು ಕ್ಯಾಬಿನೆಟ್ ಒಂದು ಪ್ರಸ್ತಾವನೆನ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ, ಇವುಗಳನ್ನ ಪಕ್ಕಾ ಮಾಡಿ ಅಂತ. ಕೇಂದ್ರ ಸರ್ಕಾರ 2015ರ ನವೆಂಬರ್ನಿಂದ ಇಲ್ಲಿ ತನಕ ಸುಮ್ಮನೆ ಕೂತಿತ್ತು. ಚುನಾವಣೆ ಬರಲಿ ಅಂತ ಕಾಯ್ತಿದ್ರು. ಈ ಮುಂಚೆ ಚುನಾವಣೆ ಹತ್ರ ಬರ್ತಿದ್ದಾಗೆ ಕಾಂಗ್ರೆಸ್ ಅವರು ಮಾತು ಕೊಡ್ತಿದ್ರಲ್ಲ, ಈಗ ಅದನ್ನು ಇವರು ಶುರು ಮಾಡ್ಕೊಂಡಿದ್ದಾರೆ. ಪಕ್ಕಾ ಮಾಡ್ತೀವಿ, ನಾವು ರೆಗ್ಯುಲರೈಸ್ ಮಾಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಅವರು 40 ಲಕ್ಷ ಜನರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ 40 ಲಕ್ಷದಲ್ಲಿ ಎಷ್ಟು ಜನಕ್ಕೆ ಅವರು ರಿಜಿಸ್ಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ? 20 ಜನಕ್ಕೆ. ಹಾಗೆ ಅದರಲ್ಲಿ ಇನ್ನೊಂದು ವಿಷಯ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. 20 ಜನಕ್ಕೆ ರಿಜಿಸ್ಟ್ರಿ ಕೊಟ್ಟಿದ್ದಾರಲ್ಲ, ಅದು ಫರ್ಜಿ ರಿಜಿಸ್ಟ್ರಿ. ಅದು ಹೇಗೆ ಅಂದರೆ, ಕೃಷಿ ಭೂಮಿ ಮೇಲೆ ಮನೆ ಕಟ್ಟುವಂಥ ರಿಜಿಸ್ಟ್ರಿ ಕೊಟ್ಟಿದ್ದಾರೆ. ನಾಳೆ ಯಾರಾದರೂ ಕೋರ್ಟಿಗೆ ಹೋದರೆ ಅವ್ರು ಕಟ್ಟಿರೋ ಮನೆ ಜಾಗ ಎಲ್ಲ ಸೀಲ್ ಆಗುತ್ತೆ. ಆಮೇಲೆ
ಅವರು ಜೀವ ಆದ್ರೆ ಕಳ್ಕೊತಾರೆ ಅವ್ರು ಅಷ್ಟೇ. ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ ಅವರು ನಕ್ಷೆಗಳನ್ನ ಸಮಯಕ್ಕೆ ಸರಿಯಾಗಿ ಹಾ, ಕೊಟ್ಟಿದ್ದಾರೆ. ನಕ್ಷೆ ಬಗ್ಗೆ ಕೂಡ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ ಸ್ಯಾಟಲೈಟ್ ಇಂದ ನಕ್ಷೆಗಳನ್ನ ಸ್ಯಾಟಲೈಟ್ ಮಾಡಿದ್ವಿ ನಕ್ಷೆ ಅಂತ. ನಮ್ದು. ನವೆಂಬರ್ 12, 2015ರಂದು ನಾವೇನು ಅವ್ರಿಗೆ ಪ್ರಸ್ತಾವನೆ ಕಳಿಸಿದ್ವಲ್ಲ, ಅದರಲ್ಲಿ ಎಲ್ಲ ಸ್ಯಾಟಲೈಟ್ ನಕ್ಷೆಗಳನ್ನು ಅವ್ರಿಗೆ ಕಳಿಸಿದ್ವಿ. GSDLನ ಅಷ್ಟು ನಕ್ಷೆಗಳು ನಮ್ದು. ಆಮೇಲೆ ಅವ್ರು ಹೇಳ್ತಾ ಇದ್ರು ಸ್ಯಾಟಲೈಟ್ ನಕ್ಷೆ ಎಲ್ಲ ನಡೆಯೋದಿಲ್ಲ ಇದರಲ್ಲಿ ಅಂತ. ನೀವು ಫಿಸಿಕಲ್ ಆಗಿ ಹೋಗಿ ಅಲ್ಲೆಲ್ಲ ಮಾರ್ಕಿಂಗ್ ಮಾಡಿ ಅಂತ ಹೇಳಿದ್ರು. ಫಿಸಿಕಲ್ ಮ್ಯಾಪ್ನ ಮತ್ತೆ ಕಳಿಸಿ ಅಂದ್ರು. ನೋಡಿ, 1797 ಕಾಲೋನಿನ ಫಿಸಿಕಲಿ ಮ್ಯಾಪ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಆ ಕೆಲಸ ಶುರು ಮಾಡಿದ್ವಿ, ಆದ್ರೆ ಅದ್ರಲ್ಲಿ ಸಮಯ ಹಿಡಿತು. ಈಗ ಅವರು ಸ್ಯಾಟಲೈಟ್ ನಕ್ಷೆನೇ ಸಾಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ 4 ವರ್ಷ ಮೊದಲೇ ಮಾಡ್ಬೋದಿತ್ತಲ್ವಾ? ನೋಡಿ, ಈ ಲೆಟರ್ ಇದೆಯಲ್ಲ, ನೋಡಿ ಒಂದು ಪತ್ರ ಇದೆ. ಮನೋಜ್ ತಿವಾರಿ ಅವರು ಜನರಿಗೆ ಪತ್ರ ಬರೀತಾರೆ. 40,000 ಮನೆಗಳನ್ನ ನಿರ್ಮಿಸುವಂತ ಕೆಲಸ ಶುರುವಾಗಿದೆ. ಮತ್ತೆ 2022ರ ವೇಳೆಗೆ ಅಂತ 2 ಲಕ್ಷ ಮನೆಗಳು ರೆಡಿ ಆಗತ್ತೆ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಗ್ಯಾಸ್ ಇರುತ್ತೆ, ಕರೆಂಟ್ ಇರುತ್ತೆ, ಮತ್ತೆ ನೀರು ಕೂಡ ಇರುತ್ತೆ ಅಂತ ಎಲ್ಲಿ ಶುರು ಹೇಳ್ತಾರೆ. ಮಾಡಿದ್ದಾರೆ ಅಂತ ಅವ್ರು ಕರೆಕ್ಟಾಗಿ ಹೇಳಿ. ಒಂದು ಮನೆ ತೋರಿಸ್ಬಿಡ್ಲಿ ಅವರು, ಒಂದು ಮನೆ ಸಾಕು. ಎಲ್ಲ ಸುಳ್ಳು. ಮನೋಜ್ ತಿವಾರಿ ಅವರು ನನ್ನ ಕರ್ಕೊಂಡೋಗಿ ತೋರಿಸ್ಲಿ ಎಲ್ಲಿ ಮನೆ ಕಟ್ಟಿಸ್ತಿದ್ದಾರೆ ಅಂತ. ಒಂದು ಯೋಜನೆ ಇದೆ ಕೇಂದ್ರ ಸರ್ಕಾರದಿಂದ, ಆಯುಷ್ಮಾನ್ ಭಾರತ್. ಹಾ, ಒಂದು ಆರೋಪ ಇದೆ, ನೀವು ದೆಹಲಿಯ 1.5 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಬಿಟ್ಟಿಲ್ಲ ಅಂತ. ನೋಡಿ, ಇವತ್ತು ನಿಮ್ ಚಾನಲ್ ಅಲ್ಲೇ ಡಿಸೈಡ್ ಮಾಡ್ಬಿಡೋಣ ಆಯುಷ್ಮಾನ್ ಭಾರತ್ನ ಜಾರಿಗೊಳಿಸ್ಬೇಕೋ ಬೇಡವೋ ಅಂತ. ನೀವು ಹೇಳಿದ್ರೆ ಜಾರಿಗೊಳಿಸ್ತೀವಿ, ನೀವು ಬೇಡ ಅಂದ್ರೆ ಅದನ್ನ ಮಾಡೋದಿಲ್ಲ. ದಿಲ್ಲಿ ಸರ್ಕಾರದ ಒಂದು ಆರೋಗ್ಯ ಯೋಜನೆ ಇದೆ. ಆ ಯೋಜನೆ ಪ್ರಕಾರ ದಿಲ್ಲಿಲಿರೋ ಅಷ್ಟೂ ಜನಕ್ಕೆ, ಶ್ರೀಮಂತನಾಗಿರ್ಲಿ ಬಡವನಾಗಿರ್ಲಿ, ದಿಲ್ಲಿ ಸರ್ಕಾರದ ಎಲ್ಲ ಹಾಸ್ಪಿಟಲ್ಗಳಲ್ಲಿ, ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ, ಎಲ್ಲ ಪಾಲಿಕ್ಲಿನಿಕ್ಗಳಲ್ಲಿ ಎಲ್ಲ ಚಿಕಿತ್ಸೆನೂ ಫ್ರೀಯಾಗಿ ಕೊಡ್ತಿದ್ದೀವಿ. ಮೆಡಿಸಿನ್ ಫ್ರೀ, ಟೆಸ್ಟ್ ಫ್ರೀ, ಸರ್ಜರಿ ಫ್ರೀ, ಎಲ್ಲ ಫ್ರೀ ಕೊಡ್ತಿದ್ದೀವಿ. 10 ಲಕ್ಷ ರೂಪಾಯಿ ಆಪರೇಷನ್ ಆಗಿರಲಿ, 20 ಲಕ್ಷದ ರೂಪಾಯಿ ಆಪರೇಷನ್ ಆಗಿರಲಿ, ಎಲ್ಲನೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಾವು. ಶ್ರೀಮಂತರಿಗೂ ಅಷ್ಟೇ, ಬಡವ್ರಿಗೂ ಅಷ್ಟೇ. ಇದು ದಿಲ್ಲಿ ಸರ್ಕಾರದ ಯೋಜನೆ. ಈಗ ಕೇಂದ್ರ ಸರ್ಕಾರ ಒಂದು ಯೋಜನೆ ತಂದಿದೆ. ಅದ್ರ ಪ್ರಕಾರ ಅವರು ಇನ್ಶೂರೆನ್ಸ್ ಕೊಡ್ತೀವಿ ಅಂತಾರೆ. ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯ ಇನ್ಶೂರೆನ್ಸ್. ನೋಡಿ, ನಿಮ್ಮ ಕುಟುಂಬದ ಯಾರಾದರೂ ಒಬ್ರದ್ದು 6 ಲಕ್ಷ ಬಿಲ್ ಬಂತು ಅಂದ್ಕೊಳ್ಳಿ. 6 ಲಕ್ಷ ರೂಪಾಯಿ ಬಂತು ಅಂದ್ರೆ ನಿಮಗೆ ರೀಂಬರ್ಸ್ ಆಗೋದಿಲ್ಲ. ಹಾಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಏನಿದೆ ಅದು ಎಲ್ರಿಗೂ ಸಿಗಲ್ಲ. ಸ್ಕೂಟರ್ ಇರೋರಿಗೆ ಅದು ಸಿಗೋದಿಲ್ಲ, ಮೋಟಾರ್ ಸೈಕಲ್ ಇರೋರ್ಗೂ ಕೂಡ ಸಿಗೋದಿಲ್ಲ, ಮೊಬೈಲ್ ಫೋನ್ ಇಟ್ಕೊಂಡಿರೋರಿಗೆ ಅದು ಸಿಗೋದಿಲ್ಲ, ಯಾರ ಮನೇಲಿ ಫ್ರಿಡ್ಜ್ ಇದೆಯೋ ಅವ್ರಿಗೆ ಸಿಗೋದಿಲ್ಲ, ಇಡೀ ಕುಟುಂಬದ ಇನ್ಕಮ್ 10,000 ರೂಪಾಯಿಗಿಂತ ಜಾಸ್ತಿ ಇದ್ರೆ ಅವರಿಗೂ ಸಹ ಅದು ಸಿಗೋದಿಲ್ಲ. ಇನ್ಯಾವುದಾದ್ರೂ ಉಳ್ಕೊಂಡಿದ್ರೆ ಹೇಳಿ. ನಾನು ಇವತ್ತಿನವರೆಗಿನ ಅಂಕಿಅಂಶಗಳನ್ನು ತೆಗೆದಿದ್ದೀನಿ, ಒಂದು ಸ್ವಲ್ಪ ಹೊತ್ತಿನ ಹಿಂದೆವರೆಗೂ. ಜನವರಿ 31ರವರೆಗೆ 12,01,95,000 ಜನರಿಗೆ ಈ ಕಾರ್ಡ್ಗಳನ್ನು ಕೊಡಲಾಗಿದೆ. ಜನವರಿ 31ನೇ ತಾರೀಕಿನ ತನಕ ಆಯುಷ್ಮಾನ್ ಭಾರತ್ನ ಈ ಕಾರ್ಡ್ಗಳನ್ನು ಬಳಸಲಾಗಿದೆ, ಯೂಸ್ ಮಾಡಲಾಗಿದೆ. ಇಶ್ಯೂ ಮಾಡಿರೋದಾ? ಇಶ್ಯೂ ಮಾಡಿದ್ದಾರೆ. 21,214 ಆಸ್ಪತ್ರೆಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ. 5 ಲಕ್ಷ ರೋಗಿಗಳಿಗೆ ಚಿಕಿತ್ಸೆನ ನೀಡಬಹುದಾಗಿದೆ. ಮತ್ತೆ ಇವತ್ತು ಸಂಜೆವರೆಗೆ 62,97,000 ರೋಗಿಗಳಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿದೆ. ಮತ್ತೆ ಸರ್ಕಾರ ಇದಕ್ಕಾಗಿ 9,205 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ನೋಡಿ, ಇದ್ರ ಹಿಂದೆ ಇರೋ ಸತ್ಯ ಏನು ಅಂತ ಅಂದ್ರೆ ಈ ಸ್ಕೀಮಲ್ಲಿ ಏನೋ ಇದೆ ಅಂತ ಆಯ್ತಲ್ಲ. ನಾನು ಹೇಳ್ತೀನಿ ಅದ್ರ ಹಿಂದೆ ಏನಿದೆ ಅಂತ. ಉತ್ತರ ಪ್ರದೇಶದಲ್ಲಿ ಆಯುಷ್ಮಾನ್ ಭಾರತ್ನ ಜಾರಿಗೊಳಿಸಿದ್ದಾರೆ. ಅವರೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಡೆಲ್ಲಿಗೆ ಬರ್ತಾರೆ. ಹರಿಯಾಣದಲ್ಲೂ ಆಯುಷ್ಮಾನ್ ಭಾರತ್ ಜಾರಿಗೊಳಿಸಿದ್ದಾರೆ. ಆ ಜನ ಕೂಡ ಟ್ರೀಟ್ಮೆಂಟ್ಗೋಸ್ಕರ ಡೆಲ್ಲಿಗೆ ಬರ್ತಾರೆ. ಹಾಗಾಗಿ ಈ ಯೋಜನೆ ಏನಿದೆ ನಾನು ಹೇಳ್ತೀನಿ, ಸ್ವಲ್ಪ ಕೇಳಿ. ಈ ಯೋಜನೆಯಲ್ಲಿ ಕಾರ್ಡ್ ಸಿಗುತ್ತೆ, ಚಿಕಿತ್ಸೆ ಸಿಗೋದಿಲ್ಲ. ಚಿಕಿತ್ಸೆ ಕೊಡೋದಿಕ್ಕೆ ನೀವು ದೇಶದಲ್ಲಿ ಆಸ್ಪತ್ರೆಗಳನ್ನ ತೆಗಿಬೇಕಾಗತ್ತೆ, ಕ್ಲಿನಿಕ್ಸ್ನ ತೆಗಿಬೇಕಾಗತ್ತೆ. ನೀವು ಹೇಳಿರೋ ಫಿಗರ್ ಏನಿದೆ, ಆಯುಷ್ಮಾನ್ ಭಾರತ್ 21,214 ಆಸ್ಪತ್ರೆಗಳಿದೆ ಅಂತ ಎಂಪ್ಯಾನಲ್ಡ್ ಆಗಿರೋದು. 62 ಲಕ್ಷ ಜನ ಚಿಕಿತ್ಸೆ ತಗೊಂಡಿದ್ದಾರೆ. ಹೌದು. ನೋಡಿ, ಆಯುಷ್ಮಾನ್ ಭಾರತ್ ಏನಿದೆ ಅದೊಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ಅಲ್ಲೆಲ್ಲ ಫೇಕ್ ಚಿಕಿತ್ಸೆ ನೀಡಲಾಗ್ತಿದೆ. ಇವರು ಯಾವ ರೇಟ್ನ ಹಾಸ್ಪಿಟಲ್ಗೆ ಕೊಡ್ತಾ ಇದಾರೋ ಹಾಸ್ಪಿಟಲ್ ಆ ರೇಟಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ತಯಾರಿಲ್ಲ. ಫೇಕ್ ಡಾಕ್ಯುಮೆಂಟ್ಸ್ ನ ಮಾಡ್ತಾ ಇದ್ದಾರೆ, ಫೇಕ್ ಪೇಷಂಟ್ಸ್ ನ ರಿಜಿಸ್ಟರ್ ಮಾಡಿಸ್ತಿದ್ದಾರೆ. ಚಿಕಿತ್ಸೆ ಯಾರಿಗೂ ಸಹ ಸಿಗ್ತಿಲ್ಲ. ಅಲ್ಲಿ ಚಿಕಿತ್ಸೆ ಸಿಗ್ತಾ ಇದ್ರೆ ಉತ್ತರ ಪ್ರದೇಶದ ಜನ ಚಿಕಿತ್ಸೆಗಾಗಿ ಡೆಲ್ಲಿಗೆ ಯಾಕೆ ಬರ್ತಿದ್ರು? ನಮ್ಮ ಗುರು ತೇಜ್ ಬಹಾದೂರ್ ಹಾಸ್ಪಿಟಲ್ ಇದೆ, ಅದು UP ಡಿಲ್ಲಿ ಬಾರ್ಡರ್ನಲ್ಲಿದೆ. ಅಲ್ಲಿ ಬರೋ 80% ರೋಗಿಗಳು ಎಲ್ಲ UP ಅವರೇ. ನಮಗೇನು ತೊಂದರೆ ಇಲ್ಲ, ನಾವು ಎಲ್ಲರ ಚಿಕಿತ್ಸೆನೂ ಮಾಡ್ತೀವಿ. ದಿಲ್ಲಿ ಎಲ್ರಿಗೂ ಸೇರಿದ್ದು. ಯಾರು ಬರ್ತಿರೋ ಅವ್ರಿಗೆಲ್ಲರೂ ಕೂಡ ನಾವು ಸೇವೆ ಮಾಡ್ತೀವಿ, ಚಿಕಿತ್ಸೆ ನಾವು ಕೊಡ್ತೀವಿ. ಆಯುಷ್ಮಾನ್ ಭಾರತ್ ಯಶಸ್ವಿ ಆಗಿದ್ರೆ ಅವರು ಅಲ್ಲೇ ಚಿಕಿತ್ಸೆ ತಗೋಬೋದಿತ್ತಲ್ವಾ? ಡೆಲ್ಲಿಗೆ ಯಾಕೆ ಬರ್ತಿದ್ರು ಅವರು? ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ದಿಲ್ಲಿನಲ್ಲಿ ಉಚಿತವಾಗಿ ನೀರು, ಎಲೆಕ್ಟ್ರಿಸಿಟಿ, ಮನೆ ಕೊಟ್ಟಿದ್ದೀರಾ ಅಂತಂದ್ಮೇಲೆ ಅವರು ದಿಲ್ಲಿಗೆ ಬರ್ತಾರಲ್ಲ. ಈ ಚಿಕಿತ್ಸೆ ಬಗ್ಗೆ ನಾನು ಹೇಳ್ತಿರೋದು. ನೋಡಿ, ನಾನೇನು ಹೇಳ್ತೀನಿ ಅಂದ್ರೆ ಆಯುಷ್ಮಾನ್ ಭಾರತ್ ಮೂಲಕ ಜನರಿಗೆ ಚಿಕಿತ್ಸೆ ಸಿಗ್ತಾ ಇದೆ ಅಂತಂದ್ರೆ ಆ ಮೂಲಕನೇ ಆಗ್ಲಿ ಬಿಡಿ. ಅದನ್ನೇ ನಾನು ಹೇಳ್ತಿರೋದು. ಸಿಗುತ್ತೆ ಅಂದ್ರೆ ಆಗ್ಲಿ ಬಿಡಿ, ಜನರಿಗೆ ಚಿಕಿತ್ಸೆ ಸಿಗ್ಬೇಕು. ನಾವು ಅದನ್ನೇ ಹೇಳಿದ್ದು, ನಾವು ಎರಡನ್ನೂ ಜಾರಿಗೊಳಿಸ್ತೀವಿ ಅಂತ. ಅವರು ಇಲ್ಲ, ಯಾವ್ದಾದ್ರು ಒಂದನ್ನು ಮಾತ್ರ ಜಾರಿಗೊಳಿಸ್ಬೇಕು ಅಂತ ಹೇಳಿದ್ರು. ನೋಡಿ, ಈಗ ನಮ್ ಸ್ಕೀಮ್ ಏನಿದೆ ಅದು ಎಲ್ರಿಗೂ ಸಹ ಸಿಗುವಂಥದ್ದು. ಅದರಲ್ಲಿ ಇನ್ಕಮ್ ಲಿಮಿಟ್ ಇಲ್ಲ, ಮತ್ತೆ ಹಾಗೆ ಟ್ರೀಟ್ಮೆಂಟ್ನ ಲಿಮಿಟ್ ಇಲ್ಲ. ನೋಡಿ, ಇಷ್ಟು ಒಳ್ಳೆ ಫೀಚರ್ಸ್ ಇರುವಂಥ ಸ್ಕೀಮ್ನ ಬಿಟ್ಟು ನಾನು ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ನ ಹೇಗೆ ಜಾರಿಗೊಳಿಸ್ಲಿ? ನೀವೇ ಹೇಳಿ.
ಆದ್ರೆ ನೋಡಿ, 1 ವರ್ಷದಲ್ಲಿ ಜನರ ಚಿಕಿತ್ಸೆಗೆ ಅಂತ ಸುಮಾರು 9,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ನಾನು ನಿಮಗೆ ಹೇಳಿದ್ನಲ್ಲ ರಜತ್ ಅವರೇ, ಅದೊಂದು ದೊಡ್ಡ ಸ್ಕ್ಯಾಮ್. ಅದ್ರ ಬಗ್ಗೆ ಆಗ್ಲೇ ಪೇಪರ್ಗಳಲ್ಲೂ ಸಹ ತುಂಬಾ ಬಂದಿದೆ. ನಕಲಿ ರೋಗಿಗಳು ಬರ್ತಾ ಇದ್ದಾರೆ, ನಕಲಿ ಡಾಕ್ಯುಮೆಂಟ್ಸ್ ನ ತಯಾರು ಮಾಡ್ತಿದ್ದಾರೆ. ನಾನು ನಿಮಗೆ ಎಲ್ಲ ಕಂಪ್ಯೂಟರೈಸ್ಡ್ ಡೇಟಾನೇ ಕೊಡ್ತಾ ಇದ್ದೀನಿ. ನೋಡಿ, ಈ ಸ್ಕ್ಯಾಮ್ ಎಲ್ಲ ಏನಿದೆ ಈಗ ಕಂಪ್ಯೂಟರಲ್ಲೇ ಆಗೋದು. ನೋಡಿ, ಮೊಹಲ್ಲಾ ಕ್ಲಿನಿಕ್ನ ಯೋಜನೆ ಇದೆಯಲ್ಲ, ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳಿದೆ. ಕ್ಯಾನ್ಸರ್ ಇದೆ, ಹಾರ್ಟ್ ಇದೆ, ಅದಕ್ಕೆ ಚಿಕಿತ್ಸೆ ಅಲ್ಲಿ ಕೊಡಕ್ಕಾಗಲ್ವಲ್ಲ. ನೋಡಿ, ನಮ್ಮ ದೆಹಲಿ ಸರ್ಕಾರದ ಅಡಿಯಲ್ಲಿ 35 ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿವೆ. ಅದರಲ್ಲಿ ಕ್ಯಾನ್ಸರ್, ಹಾರ್ಟ್, ನರ್ವಸ್ ಸಿಸ್ಟಮ್ ಈ ನೋಡಿ, ಟ್ರೀಟ್ಮೆಂಟ್ ಅವರಿಗೆ ಫಾರ್ಮರ್ ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ಅದ್ರಲ್ಲಿ ಸಿಟಿ ಸ್ಕ್ಯಾನ್ ಇಲ್ಲ, ಏನು ಇಲ್ಲ, ಎಲ್ಲ ಇದೆ. ನೀವು ಬನ್ನಿ ನನ್ನ ಜೊತೆ, ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನಾನು ಕೇಳೋದೇನು ಅಂತಂದರೆ, ನಾವು ಟ್ಯಾಕ್ಸ್ ಪೇಯರು, ಮತ್ತು ಟ್ಯಾಕ್ಸ್ ಪೇಯರ್ಸ್ನ ದುಡ್ಡು ಏನಿದೆ ಅದನ್ನು ನೀವು ಯಾವುದಾದ್ರೂ ರೀತಿಯಲ್ಲಿ ಸ್ಕೀಮ್ ಮುಖಾಂತರ ಕೊಡ್ತಿದ್ದೀರಲ್ಲ? ಹಾಂ, ಫ್ರೀ ಆಗಿರೋ ಕೆಲವು ಸಿಸ್ಟಮ್ಗಳು ಇದು ಡೆಲ್ಲಿಲಿ ಎಲ್ರಿಗೂ ಸಿಗ್ತಾ ಇಲ್ಲ. ಈಗ ನೀವು 200 ಯೂನಿಟ್ಗಳ ಒಂದು ಸಿಸ್ಟಮ್ ಮಾಡಿದ್ದೀರಾ, 200ಕ್ಕಿಂತ ಕೆಲವರು 500 ಯೂನಿಟ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಅದು ಬಿಲ್ಲಲ್ಲಿ ತೋರಿಸ್ಬೇಕು, ಏನಂದರೆ 200 ಯೂನಿಟ್ ಯೂಸ್ ಮಾಡಿದ್ದೀರಾ, 300ಕ್ಕೆ ಕಟ್ಟಬೇಕು ಅಂತ. ಆದರೆ ಅವರು ಪೂರ್ತಿ 500 ಯೂನಿಟ್ಗಳಿಗೆ ಕಟ್ತಾರೆ. ಅಲ್ಲ, ಒಂದು ನಿಮಿಷ, 200 ಏನಿದ್ದಾರೆ ಅವರು ಮುಂಚೆ ಕೊಡ್ತಾನೆ ಇರಲಿಲ್ಲ. 200 ಯೂನಿಟ್ ಅಂತ ನೀವು ಏನು ಫ್ರೀಯಾಗಿ ಮಾಡಿದ್ದೀರಾ ಅದನ್ನ ಬಳಸೋರು ಕೂಡ ಮುಂಚೆ ಕಟ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಏನಾಗಿದೆ ಅಂದ್ರೆ, ಇವತ್ತಿನ ಡೆಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ 5 ವರ್ಷಕ್ಕೆ ಮುಂಚೆ ಹೇಗಿತ್ತೋ ಅದಕ್ಕಿಂತ ಹೆಚ್ಚು ಹದಗೆಟ್ಟಿದೆ. ಸರ್ ರೋಡ್ಗಳೇನಿದೆ, ರೋಡ್ಗಳು ಮುಂಚೆ ಯಾವ ಪರಿಸ್ಥಿತಿಲಿತ್ತೋ ಅದೇ ಪರಿಸ್ಥಿತಿಲಿ 5 ವರ್ಷಗಳಿಂದ ಹಾಗೆ ಉಳ್ಕೊಂಡಿದೆ. ಸೊ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಅವ್ರಿಗೆ ಏನ್ ರಿಲೀಫ್ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಸರ್ಕಾರದಿಂದ, 5 ವರ್ಷ ನೀವು ನಡೆಸಿದ ಸರ್ಕಾರದಿಂದ. ನೋಡಿ, ಇವರ ನನಗೆ ಈ ವಿಷಯವಾಗಿ ಉತ್ತರ ಬೇಕು ಅಷ್ಟೇ. ಆದ್ರೆ ಬೇರೆಯವರು ಪ್ರಯೋಜನ ಪಡ್ಕೋತಾ ಇದ್ದಾರೆ ಅಂತ. ಟ್ಯಾಕ್ಸ್ ಪೇಯರ್ಗೆ ಏನ್ ಪ್ರಯೋಜನ? ಮೊದಲನೇದಾಗಿ 200 ಯೂನಿಟ್ ಎಲ್ರಿಗೂ ಫ್ರೀ ಇದೆ. ನೀವು ಗ್ರೇಟರ್ ಕೈಲಾಶಲ್ಲಿದ್ದು ನಿಮ್ಮ ಕನ್ಸಂಪ್ಷನ್ 200 ಯೂನಿಟ್ಗಿಂತ ಕಡಿಮೆ ಇದ್ರೆ, ಆ ರೀತಿ ಸಾಕಷ್ಟು ರೆಕಾರ್ಡ್ಗಳಿವೆ ನನ್ನ ಹತ್ರ. ನೋಡಿ, ಒಂದು ಮನೇಲಿ ಗಂಡ ಹೆಂಡತಿ ಇರ್ತಾರೆ, ತುಂಬಾ ಬಡವರು, ಅವ್ರಿಗೆ 200 ಯೂನಿಟ್ಸ್ಗಿಂತ ಕಡಿಮೆ ಬರುತ್ತೆ. ಆದ್ರೆ ಗ್ರೇಟರ್ ಕೈಲಾಶಲ್ಲಿ ಅವ್ರು ಇರ್ತಾ ಇದ್ದಾರೆ ಅನ್ಕೊಳ್ಳಿ, ಅವ್ರಿಗೂ ಫ್ರೀ ಅಷ್ಟೇ, ಎಲ್ರಿಗೂ ಫ್ರೀ. ಶ್ರೀಮಂತರು, ಬಡವರು ಎಲ್ರಿಗೂ ಫ್ರೀನೇ. 200 ಯೂನಿಟ್ಗಿಂತ ಜಾಸ್ತಿ ಬಳಸಿದ್ರೆ ಆಗ ನಿಮಗೆ ಬಿಲ್ ಬರುತ್ತಷ್ಟೇ. ಅದ್ರ ಹಿಂದೆ ನಮ್ಮ ಉದ್ದೇಶ ಏನು ಇತ್ತು ಅಂದ್ರೆ, ವಿದ್ಯುತ್ತನ್ನ ಕಡಿಮೆ ಬಳಸ್ಲಿ, ಪವರ್ ಕಡಿಮೆ ಬಳಸ್ಲಿ ಅಂತ. ನೀವು 250 ಯೂನಿಟ್ ಬಳಸ್ತಾ ಇದ್ರೆ ಏನೋ ಪ್ರಯತ್ನ ಪಟ್ಟು 200 ಒಳಗಡೆ ತರ್ತೀರಾ, ನಿಮ್ಗೆ ಫ್ರೀ ಸಿಗ್ಲಿ ಅಂತ. ಮೊದಲನೇದು. ನಂತರ ನಿಮ್ಮ ಫ್ರೀ ಬಿ ಬಗ್ಗೆ ಕ್ವಶನ್ ಏನಿದೆ, ಫ್ರೀ ಯಾಕೆ ಕೊಡ್ತೀರಾ, ಏನು ಉದ್ದೇಶ ಅಂತ. ನೋಡಿ, ಅವರ ಮೂಲ ಪ್ರಶ್ನೆ ಏನು ಅಂತಂದ್ರೆ, ಟ್ಯಾಕ್ಸ್ ಅನ್ನ ನಾವು ಕೊಡ್ತಾ ಇದ್ದೇವೆ, ಆದ್ರೆ ಬೇರೆಯವರು ಪ್ರಯೋಜನ ಪಡ್ಕೋತಾ ಇದ್ದಾರೆ. ಹಾಗಾದ್ರೆ ಟ್ಯಾಕ್ಸ್ ಪೇಯರ್ಗೆ ಏನ್ ಪ್ರಯೋಜನ? ನೋಡಿ, ಇದು ಒಂದು ತಪ್ಪು ಕಲ್ಪನೆ, ಬಡವರು ಟ್ಯಾಕ್ಸ್ ಕಟ್ಟೋಲ್ಲ ಅನ್ನೋದು. ಪ್ರತಿಯೊಬ್ಬ ಬಡವನು ಟ್ಯಾಕ್ಸ್ ಕಟ್ತಾನೆ, GST ಎಲ್ಲರೂ ಕೂಡ ಕಟ್ತಾರೆ. ನೋಡಿ, ಒಬ್ಬ ಬಡವ ಮಾರ್ಕೆಟ್ಗೆ ಹೋಗಿ ಬೆಂಕಿ ಪಣ್ಣ ತಗೊಂಡ್ರೆ, ಪೆನ್ಸಿಲ್ ತಗೊಂಡ್ರೆ, ಪೆನ್ ತಗೊಂಡ್ರೆ, ಏನೇ ಖರೀದಿ ಮಾಡಲಿ, ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ, ಎಲ್ಲರ ಮೇಲೂ GST ಹಾಕಿರ್ತಾರೆ, ಅವ್ರು ಅದನ್ನ ಕಟ್ಟಲೇಬೇಕಾಗತ್ತೆ. ನೀವು ಕಟ್ಟೆ ಕಟ್ತಾರೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ಅದನ್ನ ಕೇವಲ 1% ಜನ ಕಟ್ಟೋದಷ್ಟೇ. ನೋಡಿ, ಇನ್ಕಮ್ ಟ್ಯಾಕ್ಸ್ಗಿಂತ GST ದೊಡ್ಡದು. ಆದ್ರೆ ಫ್ರೀ ಬಿ ಬಗ್ಗೆ ಎಲ್ಲರೂ ಈಗ ಏನ್ ಪ್ರಶ್ನೆ ಎತ್ತಾ ಇದ್ದಾರೆ, ನಾವಿಲ್ಲಿ ಏನ್ ಮಾಡಿದ್ವಿ, ಇದನ್ನೆಲ್ಲ ಫ್ರೀಯಾಗಿ ಕೊಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲಿಂದ ಬಂತು. ನಾವು ಒಂದೇ ಕೆಲಸ ಮಾಡಿದ್ದು, ನಾವು ಭ್ರಷ್ಟಾಚಾರನ ನಿಲ್ಲಿಸಿದ್ವಿ. ಭ್ರಷ್ಟಾಚಾರನ ನಿಲ್ಲಿಸಿದ್ರಿಂದ ದುಡ್ಡು ಏನು ಉಳಿತಾ ಇತ್ತಲ್ಲ, ಅದು ಸಾಕಷ್ಟು ಹಣ ನಮಗೆ ಸಿಕ್ತು. ನೋಡಿ, ಒಂದು ವೇಳೆ ನಾನು ಫ್ರೀ ಕೊಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಟ್ಯಾಕ್ಸ್ನ ನಾನು ಜಾಸ್ತಿ ಮಾಡಿದರೆ, ಆಗ ನೀವು ನನ್ನ ಮೇಲೆ ಆರೋಪ ಮಾಡ್ತೀರಾ, 1 ಜೇಬಿನ ತೊಗೊಂಡು ಇನ್ನೊಂದು ಜೇಬಿಗೆ ಕೊಡ್ತಾ ಇದ್ದಾನೆ ಅಂತ. ನೋಡಿ, 12% ವ್ಯಾಟ್ ಏನಿರ್ತಾ ಇತ್ತು ಅದನ್ನು ನಾವು 6% ಮಾಡಿದ್ವಿ ಎಲ್ಲ ವಸ್ತುಗಳ ಮೇಲೂ ಮೊದಲೇ ವರ್ಷದಲ್ಲಿ. ನಿಮ್ಮ ಟ್ಯಾಕ್ಸ್ನೂ ನಾವು ಕಡಿಮೆ ಮಾಡಿದ್ವಿ, ಹಾಗೆ ನಾವು ಬಜೆಟ್ನು ಕೂಡ ಗಮನದಲ್ಲಿಟ್ಕೊಂಡ್ವಿ. ದಿಲ್ಲಿ ಸರ್ಕಾರದ ಬಗ್ಗೆ 1 ತಿಂಗಳ ಹಿಂದೆ CAG ರಿಪೋರ್ಟ್ ಬಂದಿದೆ. ಇಡೀ ದೇಶದಲ್ಲಿ ದೆಹಲಿ ಸರ್ಕಾರ ಒಂದೇ ಪ್ರಾಫಿಟ್ನಲ್ಲಿ ನಡೀತಿರೋವಂಥದ್ದು. ಮಿಕ್ಕಿರೋ ಪ್ರತಿಯೊಂದು ಸರ್ಕಾರ ಸಾಲದಲ್ಲಿ ನಡೀತಾ ಇದೆ, ಕೇಂದ್ರ ಸರ್ಕಾರನೂ ಸಾಲದಲ್ಲಿ ನಡೀತಾ ಇದೆ. CAG ಇನ್ನೊಂದು ವಿಷಯನೂ ಹೇಳಿದೆ, 5 ವರ್ಷಗಳಿಂದ ಮಾತ್ರ ದೆಹಲಿ ಸರ್ಕಾರ ಪ್ರಾಫಿಟ್ ಅಲ್ಲಿರೋದು, ಮುಂಚೆ ಸಾಲದಲ್ಲೇ ಇತ್ತು ಅಂತ. ನೋಡಿ, ನಾವು ಸರ್ಕಾರನೂ ಪ್ರಾಫಿಟ್ ಅಲ್ಲಿ ಇಟ್ಟಿದೀವಿ, ಎಲ್ಲಿಂದನೂ ಲೋನ್ ಕೂಡ ತಗೊಳ್ಳಿಲ್ಲ. ನಾವು ಭ್ರಷ್ಟಾಚಾರನ ನಿಲ್ಲಿಸಿ ಏನು ಹಣನ ಕ್ರೋಢೀಕರಿಸಿದ್ವಿ, ಆ ಹಣದಿಂದ ನಾವು ಬೇರೆ ಖರ್ಚುಗಳನ್ನ ತೆಗೆದು ಮಿಕ್ಕಿರೋ ಹಣದಿಂದ ನಾವು ಜನರ ಸೇವೆ ಮಾಡ್ತಾ ಇದೀವಿ ಅಷ್ಟೇ. ನೋಡಿ, ಈಗ ಗುಜರಾತ್ನ ಚೀಫ್ ಮಿನಿಸ್ಟರ್ ಏನಿದ್ದಾರೆ, ಅವ್ರಿಗೋಸ್ಕರ ಒಂದು ಪ್ರೈವೇಟ್ ಜೆಟ್ನ ಖರೀದಿಸಿದ್ದಾರೆ, 190 ಕೋಟಿ ರೂಪಾಯಿದು. ಆ ರೀತಿ ನಾನು ಪ್ರೈವೇಟ್ ಜೆಟ್ ತಗೊಳ್ಳಿಲ್ಲ, ಆ 190 ಕೋಟಿ ರೂಪಾಯಿನ ಬಳಸಿ ಇವರ ವಿದ್ಯುತ್ತನ್ನ ಫ್ರೀ ಕೊಟ್ಟೆ, ಇವ್ರಿಗೆ ನೀರನ್ನ ಫ್ರೀ ಮಾಡಿದೆ ಅಷ್ಟೇ. ನೀವು ಒಂದ್ ವೇಳೆ ಫ್ಲೈಟ್ ಅನ್ನ ತಗೊಂಡ್ರೆ ಅದರಿಂದ ನಿಮ್ಗೆ ಏನ್ ಸಿಗುತ್ತೆ ಅನ್ಕೋತೀರಿ? ನಿಮ್ಮ ಬಿಲ್ಡಿಂಗ್ ಮೇಲೆ ಇಲ್ಲಂತೂ ಫ್ಲೈಟಿನ ಅವಶ್ಯಕತೆನೇ ಇಲ್ಲ. ನಿಮ್ ಬಿಲ್ಡಿಂಗ್ ಮೇಲೆ ಹೆಲಿಕಾಪ್ಟರ್ ನಿಲ್ಸಿ ಬರ್ತಾ ಇದ್ದೆ, ಎಷ್ಟು ಟ್ರಾಫಿಕ್ ಅಲ್ಲಿ ಒದಾಡ್ಕೊಂಡು ಬಂದೆ ಗೊತ್ತಾ? ನಾನು ಮನೆಯಿಂದ ನನ್ನ ಹೆಲಿಕಾಪ್ಟರ್ ಅಲ್ಲಿ ಹೊರಟು ನಿಮ್ ಬಿಲ್ಡಿಂಗ್ ನ ಮೇಲೆ ನೇರವಾಗಿ ಬಂದು ಇಳಿತಾ ಇದ್ದೆ. ನಿಮ್ಮನೆ ಚಾವಣಿನಲ್ಲೂ ಹೆಲಿಕಾಪ್ಟರ್ ನಿಲ್ಸೋದಕ್ಕೆ ಜಾಗ ಇಲ್ಲ, ನಮ್ಮನೆ ಚಾವಣಿನಲ್ಲೂ. ನೋಡಿ, ಅವರ ಮೂಲ ಪ್ರಶ್ನೆ ಏನು ಅಂತಂದ್ರೆ, ಅದರ ಒಂದು ಭಾಗ ಏನಂದ್ರೆ,
ನೋಡಿ, ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾರಲ್ಲ, ಅವರಿಗೆ ಏನ್ ಕೊಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಲ್ರಿಗೂ ಮಾಡಿದೀವಿ. ಇವರ ಪ್ರದೇಶದಲ್ಲಿ CCTV ಕ್ಯಾಮ್ರಾ ಹಾಕಿಸ್ತಾ ಇದೀವಿ, ಸ್ಟ್ರೀಟ್ ಲೈಟ್ಸ್ ಹಾಕ್ಸ್ತಿದೀವಿ, ಫರಿಷ್ಠೆ ಸ್ಕೀಮ್ ಇದೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ಯಾ? ಫರಿಷ್ಠೆ ಸ್ಕೀಮ್ನಲ್ಲಿ ದೆಹಲಿ ಒಳಗೆ ಯಾರದೇ ಆಕ್ಸಿಡೆಂಟ್ ಆದರೂ ಕೂಡ, ಅವ್ರು ಬಡವರಾಗಿರ್ಬೋದು ಅಥವಾ ಶ್ರೀಮಂತರಾಗಿರ್ಬೋದು, ಯಾರದೇ ಆಕ್ಸಿಡೆಂಟ್ ಆದರೂ ಕೂಡ ಮುಂಚೆ ಜನ 20 ಸರಿ ಯೋಚನೆ ಮಾಡೋರು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸೋದಿಕ್ಕೆ. ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಆ ಬಿಲ್ನ ನಮ್ಮ ತಲೆ ಮೇಲೆ ಹಾಕ್ತಾರೆ ಅಂತ ಅನ್ಕೋತಿದ್ರು. ಆಸ್ಪತ್ರೆಯವ್ರು ಮೊದಲು ಅಡ್ವಾನ್ಸ್ ಕಟ್ಟಿ ಅಂತ ಹೇಳ್ತಾರೆ. ನಾವೇನ್ ಮಾಡಿದ್ವಿ, ನಿಯರ್ ಬೈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಖರ್ಚೆಲ್ಲ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ವಿ. ನಾವು 3,000 ಜನರ ಪ್ರಾಣನ ಉಳಿಸಿದೀವಿ. ನೋಡಿ, ದಿಲ್ಲಿ ಒಳಗೆ ಪ್ರೈವೇಟ್ ಸ್ಕೂಲ್ಗಳಿಗೆ 5 ವರ್ಷದಿಂದ ಫೀಸನ್ನ ಹೆಚ್ಚೋದಕ್ಕೆ ಬಿಟ್ಟೇ ಇಲ್ಲ ನಾವು. ಅದರಿಂದ ಇವ್ರಿಗೂ ಕೂಡ ಲಾಭ ಆಗಿದೆ ಅಲ್ವಾ, ಎಲ್ರಿಗೂ ಲಾಭ ಆಗಿದೆ. ನೀವು ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳನ್ನ ಕಳ್ಕೊಂಡಿದ್ದೀರಾ, 3ನೇ ಸ್ಥಾನ ಪಡ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಕಾರಣ ಏನು ಅಂದ್ರೆ, ಜನ ಈಗ ಲೋಕಸಭೆ ಮತ್ತೆ ವಿಧಾನಸಭೆನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ. ನೋಡಿ, ಒಡಿಸಾದೇ ಉದಾಹರಣೆ ತಗೊಳ್ಳಿ. ಅಲ್ಲಿ ಲೋಕಸಭೆ ವಿಧಾನಸಭೆ ಚುನಾವಣೆ ಒಂದೇ ದಿನ ನಡೀತು. ಒಬ್ಬ ವೋಟರ್ ಬೂತ್ ಒಳಗೆ ಹೋದಾಗ ಅವನ ಮುಂದೆ 2 ಮಷಿನ್ಗಳಿದ್ವು. ಒಂದರಲ್ಲಿ ಒಂದು ಪಕ್ಷಕ್ಕೆ ಓಟ್ ಹಾಕಿದ್ರೆ ಇನ್ನೊಂದರಲ್ಲಿ ಇನ್ನೊಂದು ಪಕ್ಷಕ್ಕೆ ಓಟ್ ಹಾಕ್ದ. ನೋಡಿ, ಕಾರ್ಪೊರೇಷನ್ ಎಲೆಕ್ಷನ್ ಆದಾಗ ಅಲ್ಲೂ ಕೂಡ ಸೋತ್ರಿ. ಕಾರ್ಪೊರೇಷನ್ ಚುನಾವಣೆ ಸೋಲೋದಿಕ್ಕೆ ಬೇರೆ ಕಾರಣಗಳೇ ಇದ್ವು. ಅದೇನು ಅಂತ ಹೇಳಿ. ನೋಡಿ, ಪ್ರಜೆಗಳೇ ಪ್ರಭುಗಳು, ಅವ್ರು ಸೋಲ್ಸಿದ್ರು ಅಂದ್ರೆ ಸೋತ್ವಿ ಅಷ್ಟೇ. ಅಂದ್ರೆ ಈ ಸಲ ಜನರು ನಿಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ಇದೆಯಾ ನಿಮ್ಗೆ? ಅವ್ರು ನಿರ್ಧಾರ ಮಾಡ್ತಾರೆ. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ನಿರ್ಭಾಗ್ಯ ಆರೋಪಿಗಳಿಗೆ ನೇಣು ಶಿಕ್ಷೆ ಆಗ್ಬೇಕಿತ್ತಲ್ಲ, ಅವರು ತಪ್ಪಿಸ್ಕೊಂಡಿದ್ದಾರೆ. ಮತ್ತೆ ಅವ್ರ ಅಪ್ಪ ಅಮ್ಮ 4 ಗಂಟೆ ಕೂತು ಕಾಯ್ತಾ ಇದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಶಿಕ್ಷೆ ಆಗ್ತಿಲ್ಲ ಅಂತ. ಆಗ ತುಂಬಾ ಜೋರಾಗಿ ಅಳ್ತಿದ್ರು. ತುಂಬಾ ನಾಚಿಕೆ ಪಡುವಂತ ವಿಷಯ ಇದು. ಮತ್ತೆ ಅವ್ರ ಅಭಿಪ್ರಾಯ ಏನಂದ್ರೆ, ಇದರಲ್ಲಿ ದಿಲ್ಲಿ ಸರ್ಕಾರದ ಕೈವಾಡ ಇದೆ, ಶಿಕ್ಷೆನ ರದ್ದುಪಡಿಸೋದ್ರಲ್ಲಿ. ಇದ್ರ ಹಿಂದೆ ದಿಲ್ಲಿ ಸರ್ಕಾರದ ಯಾವುದೇ ಕೈವಾಡ ಇಲ್ಲ. ಅದ್ರಲ್ಲಿ ಏನಾಯ್ತು ಅಂದ್ರೆ, ಅಲ್ಲಿ ಇರೋಂಥ ಎಕ್ಸಿಸ್ಟಿಂಗ್ ಲೀಗಲ್ ಪ್ರೋಸೆಸ್ ಏನಿದೆ, ಅವರ ವಕೀಲರು ಆ ಲೀಗಲ್ ಪ್ರೊಸೆಸ್ನ ತಪ್ಪಾಗಿ ಬಳಸ್ಕೊಂಡ್ರು. ನೋಡಿ, ಆ ಕೇಸಲ್ಲಿ ಒಬ್ಬ ಯುವಕ ಏನು ಗಿಲ್ಟಿ ಆಗಿದ್ದಾನೆ, ಅವನು ಮರ್ಸಿ ಪಿಟಿಷನ್ ಹಾಕ್ದ, ಅದು ರಿಜೆಕ್ಟ್ ಆಯಿತು. ಮರಣದಂಡನೆ ದಿನಾಂಕ ನಿಗದಿ ಆಯಿತು. ಮತ್ತೆ ಇನ್ನೊಬ್ಬ ಹಾಕ್ದ, ಅವನು ರಿಜೆಕ್ಟ್ ಆದಮೇಲೆ ಇನ್ನೊಬ್ಬ 3ನೇವನು ಅಪ್ಲೈ ಮಾಡ್ದ. 4 ಜನ ಒಟ್ಟಿಗೆ ಹಾಕಲಿಲ್ಲ. ಕಾನೂನನ್ನು ಅವರು ತಪ್ಪಾಗಿ ಬಳಸ್ಕೋತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರನೂ ಯೋಚಿಸ್ತಾ ಇದೆ, ಕೋರ್ಟ್ ಕೂಡ ಯೋಚಿಸ್ತಾ ಇದೆ, ನಾವು ಯೋಚಿಸ್ತಾ ಇದ್ದೀವಿ. ಇಲ್ಲಿ ಇರೋಂಥ ರೂಲ್ಸ್ಗಳನ್ನು ಬದಲಾಯಿಸಬೇಕು ಅಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಒಂದ್ಸರಿ ಅವರು ಗಿಲ್ಟಿ ಅಂತ ಸಾಬೀತಾದ್ಮೇಲೆ, ರೇಪ್ ಮಾಡಿದ್ರು ಅಂತ ಗೊತ್ತಾದ್ಮೇಲೆ, ಮರಣದಂಡನೆ ಫಿಕ್ಸ್ ಆದ್ಮೇಲೆ ರೂಲ್ಸ್ಗಳನ್ನ ಅವರು ತಪ್ಪಾಗಿ ಬಳಸ್ಕೋಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ. ನೋಡಿ, ಇದು ಕೇವಲ ಅವ್ರಿಗೆ ಮಾತ್ರ ಅಲ್ಲ, ಇಡೀ ದೇಶ ನಾಚಿಕೆ ಪಡುವಂತ ವಿಷಯ. ಡಿಸೆಂಬರ್ 16ರಂದು ಅಂತ ಘೋರ ಕೃತ್ಯ ನಡೆದಿತ್ತು. ಇಲ್ಲಿ ತನಕ 7 ವರ್ಷ ಆಯ್ತು, ಇನ್ನೂ ಕೂಡ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಿಲ್ಲ. ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ನನಗೂ ಆಸೆ ಇದೆ, ಎಲ್ಲರೂ ಕೂಡ ಅದನ್ನೇ ಆಸೆ ಪಡ್ತಿದ್ದಾರೆ. ನೋಡಿ, ಅವರ ತಂದೆ ಏನು ಉಲ್ಲೇಖ ಮಾಡ್ತಾರೆ ಅಂತಂದ್ರೆ, ಅವ್ರ ತಂದೆಯವರು ಹೇಳ್ತಾರೆ, ಮರಣದಂಡನೆ ಯಾವಾಗ ಸಿಗತ್ತೆ ಅಂತ ಹೇಳೋದು ಕಷ್ಟ, ಆದ್ರೆ ಇದರ ಜವಾಬ್ದಾರಿ ಕೇಜ್ರಿವಾಲ್ ಅವ್ರದ್ದು ಅಂತಾರೆ. ಇಲ್ಲ, ಅವರು ತಪ್ಪಾಗಿ ಹೇಳ್ತಾ ಇದ್ದಾರೆ. ಅವ್ರು ಆ ರೀತಿ ಹೇಳ್ಬಾರ್ದಿತ್ತು. ಅದರಲ್ಲಿ ನನ್ನ ಪಾತ್ರ ಏನಿರುತ್ತೆ ಹೇಳಿ? ದಿಲ್ಲಿ ಪೊಲೀಸ್ ಅವರು ನಮ್ಮಂಡಾರಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ, 4 ಗಂಟೆಗಳ ಕಾಲ ಕೋರ್ಟಲ್ಲಿ ಕೂತಿದ್ವಿ. ಆಮೇಲೆ ದೆಹಲಿ ಸರ್ಕಾರದ ವಕೀಲರಾದಂಥ ರಾಹುಲ್ ಮೆಹ್ರಾ ಬಂದ್ರು, ಆರೋಪಿಗಳ ಪರವಾಗಿ ವಾದಿಸಿದ್ರು ಅಂತಾರೆ. ಇಲ್ಲ, ಅವರು ಅಪರಾಧಿಗಳ ಪರವಾಗಿ ಮಾತಾಡಿಲ್ಲ. ಕಾನೂನು ಏನಿದೆ ಅಂತ ಕೇಳಿದ್ರು, ಅವ್ರು ಅದನ್ನ ಅದ್ರ ಪ್ರಕಾರವಾಗಿ ಹೇಳಿದ್ದಾರೆ ಅಷ್ಟೇ. ನೋಡಿ, ಇದರಲ್ಲಿ ರಾಹುಲ್ ಅವ್ರ ಪಾತ್ರ ಕೂಡ ಏನೂ ಇಲ್ಲ. ಇದರಲ್ಲಿ ನಮ್ಮ ರೋಲ್ ಕೂಡ ಏನೂ ಇಲ್ಲ. ಯಾಕಂದರೆ ಪೊಲೀಸ್ ನಮ್ಮ ಅಂಡರಲ್ಲಿ ಇಲ್ಲ, ಲಾ ಆ್ಯಂಡ್ ಆರ್ಡರ್ ನಮ್ಮ ಅಂಡರಲ್ಲಿ ಇಲ್ಲ. ನಮ್ಮ ಹತ್ರ ಕೇಂದ್ರ ಸರ್ಕಾರದ ಫೈಲ್ ಬರುತ್ತೆ, ಅದನ್ನ ನಾವು ಜೈಲಿಗೆ ಕಳಿಸ್ತೀವಿ. ಜೈಲಿಂದ ಬರೋ ಫೈಲ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ. ಇದರಲ್ಲಿ ಖಂಡಿತ ನಮ್ಮ ರೋಲ್ ಏನೂ ಇಲ್ಲ. ಮತ್ತೆ ಫೈಲ್ನ ಕಳಿಸೋದಕ್ಕೆ ಬರೀ 24 ಗಂಟೆ ತಗೋತೀವಿ ಅಷ್ಟೇ ನಾವು. ಇಲ್ಲಿ ದಿಲ್ಲಿ ಸರ್ಕಾರದ ಕೆಲಸ ಪೋಸ್ಟ್ ಆಫೀಸ್ನ ರೀತಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಹಾಗಿದ್ರೆ ಏನ್ ಮಾಡ್ಬೋದು ಅಂತ ಹೇಳಿ ಇದಕ್ಕಾಗಿ ಬದಲಾಯಿಸಬೇಕು. ಈ ಒಂದು ಪೂರ್ತಿ ಎಪಿಸೋಡಿಂದ ನಾವು ಕಲ್ತ್ಕೊಂಡು, ಈ ಒಂದು ಘಟನೆಯಿಂದ ನಾವೆಲ್ಲ ಕಲ್ತು ರೂಲ್ಸ್ಗಳನ್ನ ಬದಲಾಯಿಸಬೇಕಾಗಿದೆ. ಯಾಕಂದ್ರೆ ಭವಿಷ್ಯದಲ್ಲಿ ಯಾರು ಕೂಡ ಕಾನೂನನ್ನ ಈ ರೀತಿ ತಪ್ಪಾಗಿ ಬಳಸ್ಕೋಬಾರ್ದು ಅನ್ನೋ ಉದ್ದೇಶದಿಂದ.